ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು 1 ಕಪ್ ಸಾಬುದಾನನ ಬಳಸಿ ರಿಂಗ್ಸ್ ಮತ್ತು ಕುರ್ಕುರೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ಇಷ್ಟವಾಗುವಂತಹ ರೆಸಿಪಿ ಇದು. ಇನ್ನೇನು ಎಕ್ಸಾಮ್ ಮುಗಿಸಿ ರಜೆ ಅಂತೂ ಬರ್ತಾ ಇದೆ. ಮಕ್ಕಳು ರಜೆ ಟೈಮಲ್ಲಿ ಕ್ರೇವಿಂಗ್ಸ್ ಅಂತೂ ಜಾಸ್ತಿ ಇರುತ್ತೆ, ಏನಾದ್ರು ಕೇಳ್ತಾನೆ ಇರ್ತಾರೆ ತಿನ್ನೋದಕ್ಕೆ. ಆ ಟೈಮಲ್ಲಿ ನಾವು ಈ ಥರ ಮಾಡಿಕೊಡ್ಬೋದು, ಹೆಲ್ದಿಯಾಗಿರುತ್ತೆ. ಹಾಗೆಯೇ ಹೊರಗಡೆ ನಾವು ಕುರ್ಕುರೆ ಚಿಪ್ಸು ಅವಾಯ್ಡ್ ಮಾಡ್ಬೋದು. ತುಂಬಾ ಇಷ್ಟವಾಗುವಂಥ ರೆಸಿಪಿ ಇದು. ಮಕ್ಕಳಿಗಂತೂ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬರುತ್ತೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ಸಾಬುದಾನನ ತಗೊಂಡಿದ್ದೀನಿ, 1 ಬಟ್ಲಿನಷ್ಟು ತಗೊಂಡಿದ್ದೀನಿ. ನಾವು ಯಾವ ಬಟ್ಲನ್ನ ಯೂಸ್ ಮಾಡ್ತೀವಿ ಅದೇ ಬಟ್ಲಲ್ಲಿ ನೀರನ್ನು ಉಪಯೋಗಿಸ್ಬೇಕಾಗುತ್ತೆ. ನಾವಿಲ್ಲಿ ರಾತ್ರಿ ಹೊತ್ತು ನಾವು ಇದನ್ನು ಚೆನ್ನಾಗಿ ಒಂದು ಸಲ ತೊಳೆದು ನಾನು ನೆನೆಸಿ ಇಡ್ತಾಯಿದ್ದೀನಿ. 2 ಬಟ್ಲು ನೀರನ್ನು ಹಾಕಿ ನೆನೆಸಿ ಇಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ನೆಂದಷ್ಟು ನಮಗೆ ಬೇಗ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ಬೇಯುತ್ತೆ. ಹಾಗಾಗಿ ರಾತ್ರಿ ಹೊತ್ತೇ ಮಲ್ಕೊಬೇಕಾದ್ರೆ ನೆನೆಸಿಡಿ, ಒಂದು 9 ಗಂಟೆ 10 ಗಂಟೆ ಆ ಟೈಮಲ್ಲಿ ನೆನೆಸಿಡಿ. ಈಗ ಬೆಳಗ್ಗೆ ಸುಮಾರು ನಾನು 9 ಗಂಟೆ ವೇಳೆಗೆ ನಾನು ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ನೆಂದಿರುತ್ತೆ. 2 ಬಟ್ಲಷ್ಟು ನೀರು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ನೆಂದಿರುತ್ತೆ. ನಂತರ ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ. ರುಬ್ಬೋದಕ್ಕೂ ಮುಂಚೆ 1 ಹಿಡಿಯಷ್ಟು ನಾನು ಸಾಬುದಾನನ ತೆಗೆದು ಇಡ್ತಾಯಿದ್ದೀನಿ. ನಂತರ ಇವಾಗ ಎಲ್ಲ ಕೂಡ ಒಟ್ಟಿಗೆ ಹಾಕಿ 1 ಬಟ್ಲಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಬನ್ನಿ. ನೋಡಿ ಈ ಥರ ಇರಬೇಕು, ಎಲ್ಲೂ ಕೂಡ ತರ್ತರಿಯಾಗಿ ಸಿಗಬಾರ್ದು. ಆ ಥರ ನಾವು ರುಬ್ಕೊಬೇಕು. ಇದಾದ ನಂತರ ಇವಾಗ ಇದನ್ನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ, ಒಂದು ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದೇ ಪಾತ್ರೆಗೆ ನೀವು ಹಾಕ್ಕೋಬೋದು. ನಂತರ ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಕೂಡ ರಾತ್ರಿಯೇ ನೆನೆಸಿಟ್ಟಿದ್ದೆ ನಾನು. 3 ಹಾಕಿದ್ದೀನಿ. ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಇದು ಹಾಕಲೇಬೇಕು ಅಂತ ಏನಿಲ್ಲ. ನಂತರ 1 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಮತ್ತು ನಾನಿಲ್ಲಿ ಒಂದು 8 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ. ನಂತರ ಹಚ್ಚ ಖಾರದ ಪುಡಿ ಹಾಕಿದ್ದೀನಿ, 1/4 ಚಮಚದಷ್ಟು ಹಚ್ಚ ಖಾರದ ಪುಡಿ. ನಿಮಗೆ ಖಾರ ಹೆಚ್ಚು ಬೇಕಂದರೆ ಸೇರಿಸ್ಕೊಬೋದು. ನಂತರ ಹುಣಸೆಹಣ್ಣು, ಇದನ್ನು ಮಾತ್ರ ಸ್ಕಿಪ್ ಮಾಡ್ದಲೇ ಹಾಕ್ಕೊಳ್ಳಿ. ಉಪ್ಪು ಖಾರ ಹುಳಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬಿ. ಇದು ಸ್ವಲ್ಪ ತರ್ತರಿಯಾಗಿದೆ, ನುಣ್ಣಗೆ ರುಬ್ಬೋದಿಲ್ಲ. ಹಾಗಾಗಿ ಒಂದು ಇಡೀ ನಾನು ತೆಗ್ದಿಡಿ ಅಂತ ಹೇಳಿದ್ನಲ್ಲ ಸಾಬುದಾನ, ಅದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಇನ್ನು ಆದಷ್ಟು ನುಣ್ಣಗೆ ರುಬ್ಕೊಂಬನ್ನಿ. ಈಗ ರುಬ್ಬಿದ್ವಲ್ಲ ಮಸಾಲಾನ, ಅದನ್ನು ಸೇರಿಸ್ತಾ ಇದ್ದೀನಿ. ನೀರನ್ನು ಕೂಡ ನಾವಿಲ್ಲಿ ಅಳತೆಯನ್ನು ಮಾಡಿ ಸೇರಿಸ್ಕೋಬೇಕು. ನಾನಿವಾಗ ಅದೇ ಬಟ್ಲಲ್ಲಿ 1 ಬಟ್ಲು ನೀರನ್ನು ಸೇರಿಸಿ ಮಿಕ್ಸಿ ಜಾರನ್ನು ಎಲ್ಲ ಅದೇ ನೀರಲ್ಲಿ ತೊಳೆದು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಮಸಾಲ ವೇಸ್ಟ್ ಆಗಬಾರ್ದು, ಅದಕ್ಕೋಸ್ಕರ. ಇಲ್ಲಿ ನಾನು 2 ಬಟ್ಲು ನೀರು ಮಾತ್ರ ಬಳಸಿದ್ದೀನಿ ಅಷ್ಟೇ. ಒಂದು ರುಬ್ಬೋದಕ್ಕೆ 1 ಬಟ್ಲು, ಇವಾಗ ಹಾಕೋದಕ್ಕೆ 2 ಬಟ್ಲು. ನಂತರ ಇವಾಗ 2.5 ಬಟ್ಲಿನಷ್ಟು ನೀರನ್ನು ಹಾಕಿದ್ದೀನಿ. ಮತ್ತು ಮುಂದಕ್ಕೂ ಕೂಡ ಒಂದು ಅರ್ಧ ಬಟ್ಲು ಸೇರಿಸ್ತೀನಿ. ಟೋಟಲಾಗಿ ನಮಗೆ 3 ಬಟ್ಲು ನೀರು ಆಗುತ್ತೆ ಅಷ್ಟೇ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೊಂದಿಸ್ಕೊಳ್ಳಿ. ಎಲ್ಲ ಸಾಬುದಾನ ಕೂಡ ಮಸಾಲೆ ಜೊತೆ ಪೂರ್ತಿ ಹೊಂದ್ಕೋಬೇಕು. ಅದು ಬಿಳಿ ಬಿಳಿ ಥರ ಕಾಣಬಾರ್ದು, ಆ ಥರ ನಾವು ಪೂರ್ತಿ ಚೆನ್ನಾಗಿ ಹೊಂದಿಸ್ಕೋಬೇಕು. ನೋಡಿ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಾನು ಮುಂದಕ್ಕೆ ಅರ್ಧ ಬಟ್ಲು ನೀರನ್ನು ಸೇರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ ಅರ್ಧ ಬಟ್ಲು ನೀರನ್ನು ಸೇರಿಸಿದ್ದೀನಿ. ಎಲ್ಲ ಸೇರಿ 3 ಬಟ್ಲು ನೀರು ಆಯಿತು. ಈಗ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿವಾಗ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಅದರಲ್ಲೂ ನಮಗೆ ತಿರುಗಿಸೋದಕ್ಕೆ ತುಂಬ ಸುಲಭ ಅನಿಸುತ್ತೆ, ಅದಕ್ಕೋಸ್ಕರ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಮತ್ತು ಹಪ್ಳದ ಖಾರವನ್ನು ಒಂದು 1/4 ಚಮಚದಷ್ಟು ಸೇರಿಸಿದ್ದೀನಿ ಅಷ್ಟೇ. ಹಪ್ಳದ ಖಾರದಲ್ಲೂ ಉಪ್ಪಿನಂಶ ಇರೋದ್ರಿಂದ ನೀವು ನೋಡಿಕೊಂಡು ಉಪ್ಪನ್ನು ಬಳಸಬೇಕು. ಹಾಗೆಯೇ ನಾಲ್ಗೆ ರುಚಿ ಸ್ವಲ್ಪ ಕಡಿಮೆ ಇದೆ ಅನ್ನಂಗೆ ನಾವು ಉಪ್ಪನ್ನು ಹಾಕಬೇಕು. ಬಿಸಿಲಲ್ಲಿ ಒಣಗಿದಷ್ಟು ನಮಗೆ ಉಪ್ಪು ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು. ಈಗ ಗ್ಯಾಸ್ ಮೇಲೆ ಇಟ್ಟು ನಾನು ಮಧ್ಯಮ ಉರಿಯಲ್ಲಿ ಇಟ್ಟು, ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಮಧ್ಯಮ ಉರಿಯಲ್ಲಿ ಇಟ್ಟು ನಾನು ಕೈ ಬಿಡ್ದಾಗೆ ತಿರುಗಿಸ್ಕೊತಾ ಇದ್ದೀನಿ. ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಬನ್ನಿ. ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಈ ಟೇಸ್ಟ್ ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಮಕ್ಕಳು ಆ ಹೊರಗಡೆಯಲ್ಲಿ ಅಂಗಡಿಲಿ ತಿಂತಾರಲ್ಲ ಕುರ್ಕುರೆ ಪ್ಯಾಕೆಟ್ಸ್ ಒಳಗೆ ಇರುತ್ತಲ್ಲ, ಸೇಮ್ ಹಾಗೆ ಇರುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ, ಕೈ ಬಿಡಬೇಡಿ. ಹಾಗೆಯೇ ಚೆನ್ನಾಗಿ ತಿರ್ಸ್ಕೊತಾ ಬನ್ನಿ. ನೋಡಿ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನನಗೆ ಇದು ಮಿನಿಮಮ್ ಅಂದರೂ ನಾನು ಇದನ್ನು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಮಗೆ ಎಲ್ಲೂ ಕೂಡ ನಮಗೆ ಬಿಸಿಲಿಗೆ ಹಾಕಿದಾಗ ಬಿರುಕು ಬಿಡೋ ಅಂಥದ್ದು, ಒಡೆಯೋ ಅಂಥದ್ದು ಆಗೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಇವಾಗ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದರ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ, ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಆಗ್ತಾ ಬರ್ತಾ ಇದೆ. ನೀವು ಕರೆಕ್ಟಾಗಿ ಅಂದರೆ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬಿಡ್ದಂಗೆ. ಈಗ ಈ ಥರ ಗಟ್ಟಿ ಆದ ನಂತರ ನಾನು ಸೌಟ್ ಹಾಗೆ ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆಯೇ ಅದು ಕಲರ್ ಕೂಡ ಪೂರ್ತಿ ಚೇಂಜ್ ಆಗಿದೆ.
ಈ ಥರ ಟ್ರಾನ್ಸ್ಪರೆಂಟ್ ಆದಾಗ ನಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರನೇ ನಾವು ಏನೇ ಮಾಡೋದಕ್ಕೂ ಸಾಧ್ಯ. ನೋಡಿ ಇವಾಗ ತಣ್ಣಗಾದ ನಂತರ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಳ ಕೂಡ ಹಿಡಿಯೋದಿಲ್ಲ. ಆ ರೀತಿ ನಾವು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆಯೇ ಒಂದು ಗಟ್ಟಿಯಾಗಿರೋ ಪಾತ್ರೆ ತಗೋಬೇಕು. ಮೇಯ್ನ್ ಅಂದರೆ ಇದೇನೆ. ಸ್ಟೀಲಿನ ಪಾತ್ರೆ ಎಲ್ಲ ಮಾಡೋಕ್ಕೆ ಹೋದರೆ ತಳ ಬೇಗ ಹಿಡಿದ್ಬಿಡುತ್ತೆ. ಈಗ ನಾನು ಮನೇಲಿ ನಾವು ಡೈಲಿ ಹಾಲಂತೂ ತರ್ತೀವಿ. ಆ ಕವರಲ್ಲಿ ನಾನು ಮಾಡ್ತಾಯಿದ್ದೀನಿ. ಒಂದು ಕಡೆ ಸೈಡ್ ಪೂರ್ತಿ ಓಪನ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಳಿ. ಅದರೊಳಗೆ ನೀರು ಇರಬಾರ್ದು. ಒಣಗಿಸಿದ ನಂತರ ನಾನು ಅದರೊಳಗೆ ಸಾಬೂದಾನನ ಸೇರಿಸ್ತಾ ಇದ್ದೀನಿ. ಅದು ತಣ್ಣಗಾಗಿರಬೇಕು. ಕಂಪ್ಲೀಟ್ಲಿ ತಣ್ಣಗಾದ ನಂತರನೇ ನಾವು ಅದಕ್ಕೆ ಸೇರಿಸ್ಕೋಬೇಕು. ನೋಡಿ ಎಲ್ಲೂ ಇದು ಎಣ್ಣೆ ಆಗಲಿ ಏನಾಗಲಿ ಸವರಕ್ಕೆ ಹೋಗಬೇಡಿ. ಹಾಗೆಯೇ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಕೈಯಲ್ಲಿ ಸಂಡಿಗೆ ರೀತಿಯೂ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಧಾನದಲ್ಲಿ ಮಾಡ್ಕೊಂಡು ಕೈಯಲ್ಲಿ ಸಂಡಿಗೆ ರೀತಿ ಬೆಟ್ಟು ಸಂಡಿಗೆ ಅಂತ ಮಾಡ್ತೀವಲ್ಲ ಆ ಥರ ಕೈಯಲ್ಲಿ ನೀವು ಇಡ್ತಾ ಹೋಗ್ಬೋದು. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಈ ಥರ ಸಾಬೂದಾನಲ್ಲಿ ರಿಂಗ್ಸು ಮತ್ತು ಕುರ್ಕುರೆ ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊತಾ ಇಲ್ಲ. ಒಂದು ಮುಕ್ಕಾಲು ಭಾಗದಷ್ಟು ಮಾತ್ರ ಫಿಲ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಆ ಥರ ನಾವು ಫಿಲ್ ಮಾಡ್ಕೋಬೇಕು. ಗ್ಯಾಪ್ ಇದ್ದರೆ ನಮಗೆ ಒತ್ತಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಇವಾಗ ಫುಲ್ ಎಲ್ಲನೂ ಕ್ಲೋಸ್ ಮಾಡಿ ರಬ್ಬರ್ ಬ್ಯಾಂಡನ್ನು ಹಾಕ್ಕೊತಾ ಇದ್ದೀನಿ. ಫುಲ್ ಟೈಟಾಗಿ ಹಾಕ್ಕೊಳ್ಳಿ ರಬ್ಬರ್ ಬ್ಯಾಂಡನ್ನು. ಅದು ಬಿಚ್ಕೋಬಾರ್ದು. ಆ ರೀತಿ ಫುಲ್ ಟೈಟಾಗಿದ್ದರೆ ನಮಗೆ ಅದು ಪ್ರೆಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಫುಲ್ ಟೈಟಾಗಿ ಸೇರಿಸ್ಕೊಳ್ಳಿ. ಇದಾದ ನಂತರ ಇದು ಕಟ್ ಮಾಡಬೇಕಾದ್ರೂ ಅಷ್ಟೇ ನೀವು ತುಂಬ ಜಾಸ್ತಿ ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ. ಮೀಡಿಯಮ್ ಆಗಿ ಇಷ್ಟಿದ್ರೆ ಸಾಕು ಅಷ್ಟೇ. ತುಂಬ ಸಣ್ಣದಾಗೂ ಕೂಡ ಇರಬಾರ್ದು. ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ಒಂದು ಪಾಲಿಥೀನ್ ಶೀಟ್ ಮೇಲೆ ಹಾಕ್ತಾಯಿದ್ದೀನಿ ನಾನು. ನೀವು ಬಟ್ಟೆ ಮೇಲೂ ಕೂಡ ಯೂಸ್ ಮಾಡ್ಬೋದು. ನಾನು ಪಾಲಿಥೀನ್ ಶೀಟ್ ಮೇಲೆ ಹಾಕಬೇಕು ಅಂತ ಏನಿಲ್ಲ. ಕಾಟನ್ ಬಟ್ಟೆ ಮೇಲೂ ನೀವು ಕೂಡ ಹಾಕ್ಬೋದು. ನೋಡಿ ನಾನಿವಾಗ ರಿಂಗ್ಸ್ ಥರ ಮಾಡ್ತಾಯಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ಮಾಡ್ಕೋಬೋದು. ಇದೇ ಶೇಪಲ್ಲಿ ಅಂತ ಇಲ್ಲ. ನಾವು ಹೊರಗಡೆ ಇವಾಗ ಪ್ಯಾಕೆಟಲ್ಲಿ ಬರುತ್ತಲ್ಲ ರಿಂಗ್ಸ್ ಸೇಮ್ ಅದೇ ರೀತಿ ಇರುತ್ತೆ. ಹೆಲ್ದಿಯಾಗಿ ನಾವು ನಮ್ಮ ಕಣ್ಮುಂದೆ ಮಾಡ್ಕೊತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ರಜೆ ಇದ್ದಾಗ ಮಕ್ಕಳಿಗೆ ಬೇಕು ಅಂದಾಗ ನೀವು ಮಾಡಿಕೊಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಕಡ್ಡಿ ಥರ ಹಾಕ್ತಾಯಿದ್ದೀನಿ ನೋಡಿ. ಉದ್ದುದಕ್ಕೆ ಸ್ಟಿಕ್ ಥರ ಹಾಕ್ತಾಯಿದ್ದೀನಿ. ನೀವು ಹೇಳಿದ್ನಲ್ಲ ನಿಮಗೆ ಯಾವ ಶೇಪ್ ಬೇಕು ನೀವು ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಜಾಸ್ತಿ ಬಿಸಿಲೇಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ಇಷ್ಟು ಬಿಸಿಲಿದ್ರೆ ಸಾಕು. ತುಂಬ ಚೆನ್ನಾಗಿ ಬೇಗ ಕೂಡ ಒಣಗೋಗುತ್ತೆ. ಇದು ಜಾಸ್ತಿ ಬಿಸಿಲಿನ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಬಿಸಿಲಿದ್ರೆ ಸಾಕು ಅಷ್ಟೇ. ನೋಡಿ ಇವಾಗ ಎಲ್ಲನೂ ಕೂಡ ನಾನು ಹಾಕಿ ರೆಡಿ ಮಾಡಿದ್ದೀನಿ. ಜಾಸ್ತಿ ಬಿಸಿಲಿದ್ರೆ ಡೈರೆಕ್ಟಾಗಿ ಬಿಸಿಲು ಬಿದ್ದರೆ ಒಂದು ದಿವಸದಲ್ಲಿ ಒಣಗುತ್ತೆ. ನಾನು ಇದನ್ನು 2 ದಿವಸ ಒಣಗಿಸ್ಕೊಂಡಿದ್ದೀನಿ. 2 ದಿವಸದಲ್ಲಿ 1.5 ದಿವಸ ಅಷ್ಟೊತ್ತಿಗೆ ಪೂರ್ತಿ ಒಣಗೋಗಿತ್ತು. ನೋಡಿ ತೆಗಿಬೇಕಾದ್ರೂ ಅಷ್ಟೇ ತುಂಬ ಸುಲಭವಾಗಿ ಎತ್ಬೋದು. ನೀವು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಇದರ ಉಲ್ಟಾ ಮಾಡಿ ಸ್ವಲ್ಪ ನೀರನ್ನು ತಕ್ಕಲಿಸಿ ನೀವು ಅದನ್ನು ಎತ್ತಬೇಕಾಗುತ್ತೆ. ತುಂಬ ಚೆನ್ನಾಗಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಇಷ್ಟ. ನೀವು ಪ್ಲಾಸ್ಟಿಕ್ ಇದ್ರ ಮೇಲಾರ ಹಾಕ್ಕೋಬೋದು. ಕಾಟನ್ ಬಟ್ಟೆ ಮೇಲಾರ ನೀವು ಹಾಕ್ಕೋಬೋದು. ನೋಡಿ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಇವಾಗ ಎಲ್ಲನೂ ಕೂಡ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ತುಂಬ ಆಗಿದೆ. ನಾವು 1 ಕಪ್ ಸಾಬೂದಾನ ಬಳಸಿದ್ರೆ ಸಾಕು ನಮಗೆ 2 ವಾರಕ್ಕಾಗೋಷ್ಟು ಆಗುತ್ತೆ. 1 ತಿಂಗಳು ಕೂಡ ನೀವು ಬಳಸ್ಬೋದು. ನಾವು ಮನೇಲಿ ಹೇಗೆ ಯೂಸ್ ಮಾಡ್ತೀವಿ ಆ ಥರ. ನೋಡಿ ಇವಾಗ ಕಡ್ಡಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕು, ಯಾವ ಸಣ್ಣದಾಗಿ ಬೇಕಾ ದೊಡ್ಡದಾಗಿ ಬೇಕಾ ಆ ರೀತಿ ನೀವು ಕಟ್ ಮಾಡ್ಬೋದು. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.